ಇನ್ನು ಬ್ರಿಟಿಷರ ಬೂಟ್ ನೆಕ್ತಿದ್ದವರು ನಮಗೆ ರಾಷ್ಟ್ರಭಕ್ತಿ ಬಗ್ಗೆ ಹೇಳುತ್ತಿದ್ದಾರೆ. ಸಮಾರಂಭವೊಂದರಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂಥದ್ದು. ಇವರೆಲ್ಲ ವಾಟ್ಸಪ್ ಮತ್ತು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದವರು. ಬ್ರಿಟಿಷರ ಬೂಟನ್ನು ನೆಕ್ತಾ ಇದ್ದವರು ನಮಗೆ ರಾಷ್ಟ್ರಭಕ್ತಿಯ ಬಗ್ಗೆ ಪಾಠ ಹೇಳ್ತಾರ. ಬಿಜೆಪಿ RSS ವಿರುದ್ಧ BK ಹರಿಪ್ರಸಾದ್ ಭಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು RSS ನಲ್ಲಿ ಬರೀ ಬ್ರಾಹ್ಮಣರೇ ಇದ್ದಾರೆ, ಬೇರೆಗೆ ಯಾರೂ ಸಿಗಲ್ವಾ? ಖರ್ಗೆ ಅವರಿಗೆ ಇಳಿ ವಯಸ್ಸಿನಲ್ಲಿ AICC ಸ್ಥಾನ ವಹಿಸಲಾಗಿದೆ. ಸಂವಿಧಾನ ಬುಡಮೇಲು ಮಾಡಲು ಇವರು ಹೊರಟಿದ್ದಾರೆ. ಹೀಗಾಗಿ ಸಂವಿಧಾನ ರಕ್ಷಣೆ ಮಾಡೋ ಜವಾಬ್ದಾರಿ ಖರ್ಗೆ ಅವರ ಮೇಲಿದೆ. 400 ಸೀಟ್ ಕೊಡಿ, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಧೀಮಂತ ಧುರೀಣ ಗ್ರಂಥದಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದ ನಾಗರಿಕ ದೊಡ್ಡ ಹುದ್ದೆಗೆ ಹೋಗಲು ನೋವು ಅನುಭವಿಸಿದ್ರ ಬಗ್ಗೆ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಅಂತ BK ಹರಿಪ್ರಸಾದ್ರು ಅಭಿನಂದನಾ ಗ್ರಂಥ ಬಿಡುಗಡೆಯ ಸಂದರ್ಭದಲ್ಲಿ ಹೇಳಿರುವಂಥದ್ದು. ರಾಷ್ಟ್ರಕ್ಕೆ ಸ್ವತಂತ್ರ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾದ ಹೋರಾಟವನ್ನು ಮಾಡಿ ಭಾರತ ದೇಶದ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ನಿಂದ ಕೊಯ್ಮಾ ಅಂತ ಹೇಳಿ. ಈಗ ಅಲ್ಲಿ ನಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇರ್ತಾರೆ ಭಾರತ ಖಂಡ, ಜಮ್ಮು ದ್ವೀಪ, ಅದು ಇದು ಅಂತ ಹೇಳಿ. ಮೊದಲೇ ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಅವರಿಗೆ ರಾಷ್ಟ್ರ ಅಂತಕ್ಕಂಥದ್ದು ಏನು ಅನ್ನೋ ಪರಿಕಲ್ಪನೆ ಸಹ ಇರಲಿಲ್ಲ. ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು ಇವತ್ತು ನಮಗೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ದೇಶ ಪ್ರೇಮ ಹೇಳ್ಕೊಡಕ್ಕೆ ಬಂದ್ಬಿಟ್ಟಿದ್ದಾರೆ. ಖರ್ಗೆ ಸಾಹೇಬ್ರದ್ದು ಏನು ಅಂತ ಹೇಳಿದ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇಷ್ಟು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಈ ಸಮಾಜದಲ್ಲಿ. ಅದು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸಂವಿಧಾನವನ್ನು ಮಾಡಿರ್ತಕ್ಕಂಥ ಪಕ್ಷ, ಎಲ್ಲರಿಗೂ ಸಹ ಅವಕಾಶ ಸಿಕ್ಕಿದೆ ಅಂತೇಳಿ ಖರ್ಗೆ ಸಾಹೇಬರು 3ನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಪ್ರಕಾಶ್ ರಾಜರವರೇ, ಏನು ತಾವು ಸಂಘಟನೆಗಳಿಗೆ ಮಾತಾಡಿದ್ರಲ್ಲ, ಆ ಸಂಘಟನೆಯಲ್ಲಿ ಒಂದೇ ಜಾತಿಯವರು, ಯಾವ ಬೇರೆ ಜಾತಿಯವರು ಅಧ್ಯಕ್ಷರಾಗಕ್ಕೆ ಸಾಧ್ಯ ಇಲ್ಲ, ಹಾಗೂ ಇಲ್ಲ.